ಆದಿಯಲ್ಲಿ ಜಗದ್ಗುರು ಪಂಚಾಚಾರ್ಯರನ್ನು, ಬಸವಾದಿ ಪ್ರಮತ್ತರನ್ನು, ಜಗತ್ತಿನ ದಾರ್ಶನಿಕರನ್ನು, ಅನ್ನದಾತರನ್ನು ಹೃದಯಾಂಗದಲ್ಲಿ ಸ್ಮರಿಸಿ ಇವತ್ತಿನ ದಿವಸ ನಮ್ಮ ವಿಜಯಪುರ ಮಹಾನಗರದಲ್ಲಿ ನಮ್ಮ ರೈತ ಸಂಘದವರು ಅಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನು 2ನೇ ದಿವಸ ಮುಂದುವರಿತಾ ಇದೆ. ಇವತ್ತ ರೈತರು ಹಲವಾರು ಬೇಡಿಕೆಗಳನ್ನು ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಕೂಡಿ ಇವತ್ತು ಇದೆಲ್ಲವನ್ನ ಗಣನೆಗೆ ತಗೊಂಡಾಗ ರೈತರಿಗೂ ಒಳ್ಳೇದಾಗ್ತದೆ. ಯಾರು ಹುಡುಗ ಟೀಕೆ ಮಾಡ್ತಾ ಇಲ್ಲ. ರಾಜ್ಯ ಸರ್ಕಾರ ಮಾಡ್ಬೇಕಾಗಿತ್ತು ನಾವು ಮಾಡ್ತೀವಿ, ಕೇಂದ್ರ ಸರ್ಕಾರ ಮಾತಾಡಬೇಕು. ನಾನು ಯಾಕೆ ಆನಂದ ಮೂರು ಮಾತಾಡಿದ್ದೀನಿ, ಬೇರೆ ಒಂದು ವಿಷಯ ಇಟ್ಕೊಂಡು ಮಾಡ್ತೀವಿ. ಬೇರೆ ಯಾವ ಬದುಕು ಬರ್ತೀವಿ, ಏನೋ ಕೆಲಸ ಐತಿ, ಭೇಟಿ ಅವರು ಬರ್ತಿರಲ್ಲ, ಒಂದೇನೋ ಕೆಲಸ ಐತಿ ಅಂತಂದ್ರು, ಕಲ್ಮಟ್ಟಿಗೆ ಬರ್ತೀರಾ ಅಲ್ಲಿ ಬರ್ತೀರಾ ಅಂತ ಕೇಳಿದ್ರೆ ಅವಾಗ ಇದು ನಾನು ಸ್ವಲ್ಪ ಮಾಹಿತಿ ಪಡ್ಕೊಂಡು ಯಾಕೆ ನಾನು ಜಾಸ್ತಿ ಜ್ಞಾನ ಇಲ್ಲದ ಕೇಳ್ಕೊಂಡು ಅವ್ರು ಹೇಳಿದ್ರು, ಇಲ್ಲ ಸರ್ 9 ವರ್ಷ ಆಯ್ತೀಗ MRP ರಿವೈಸ್ ಮಾಡಿಲ್ಲ, ಅದೊಂದು ಕೇಂದ್ರ ಸರ್ಕಾರ ಮತ್ತು ಎಥನಾಲ್ ಬಗ್ಗೆ ಮಾತಾಡ್ತೀವಿ. ಎಥನಾಲ್ ಈಗ ನಾವು ಏನು ಪ್ರೊಡಕ್ಷನ್ ಮಾಡ್ತೀವಲ್ಲ 100% ನಾವು ತಗೋತಾ ಇಲ್ಲ, 40% ನಾವು ತಗೋತಾ ಇಲ್ಲ. ಈಗ ಮತ್ತು ಅದ್ರಾಗೂ ಕಡಿಮೆ ಮಾಡಿದ್ರೆ ಅಂತೇಳಿ ಪಂಚಪಣ ಇದ್ರೆ ನಮ್ಗೆ ಗೊತ್ತಿಲ್ಲ, ಕಡಿಮೆ ಮಾಡಿದ್ದಾರೆ. ಇದೆಲ್ಲರೂ ಕೂಡ ಕಡಿಮೆ ತಗೋಬೇಕಾಗ್ತದೆ. ಒಟ್ಟಾರೆ ಇವತ್ತು ಈ ಎಲ್ಲ ಫ್ಯಾಕ್ಟರ್ಸ್ ಮಾಡೋದ್ರಿಂದ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಅಂಗಡಿಯವರ ರಾಜ್ಯ ಸರ್ಕಾರ ಮತ್ತು ನಾನು ನಿಮ್ಮ ಬ್ಲೇ ಮಾಡೋದಿಲ್ಲ, ರೈತರಿಗೆ ಒಳ್ಳೆಯದಾಗಬೇಕು ಕೇಳಿ. ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಒಟ್ಟಿಗೆ ಕೆಲಸ ಮಾಡಬೇಕಾಗ್ತದೆ. ಯಾಕಂದ್ರೆ MRP ಇದು ಮಾಡೋದು ಕೇಂದ್ರ ಸರ್ಕಾರ, MRP ಶುಗರ್ ಮ್ಯಾಗ್ ಇದು ಮಾಡೋದು ಕೇಂದ್ರ ಸರ್ಕಾರ, ಎಥನಾಲ್ ಇದು ಮಾಡುವಂಥದ್ದು ಕೇಂದ್ರ ಸರ್ಕಾರ. ಮತ್ತೆ ಕೇಂದ್ರ ಸರ್ಕಾರ ಜವಾಬ್ದಾರಿ ರಾಜ್ಯ ಸರ್ಕಾರಕ್ಕೆ ಇರಾಕಿಲ್ಲ, ರಾಜ್ಯ ಸರ್ಕಾರಕ್ಕೆ ಜವಾಬ್ದಾರಿನ ಕೇಂದ್ರ ಸರ್ಕಾರಕ್ಕೆ ಇರಬೇಕಾಗಿಲ್ಲ. ಹೀಗಾಗಿ ನಾವೆಲ್ಲರೂ ಒಟ್ಟಿಗಾಗಿ ನಾನು ಹೇಳೋದಷ್ಟೇ, ಯಾರ್ದು ಬ್ಲೇಮ್ ಗೇಮ್ ಏನು ಅಂತಲ್ಲ. ಮುಖ್ಯಮಂತ್ರಿಗಳ ಸಭೆ ಮಾಡ್ತೀವಿ, ನಮ್ಮ ಲಿಸ್ಟ್ ಮಾಡ್ತೀವಿ, ಶುಗರ್ ಕಮಿಷನರು ಶುಗರ್ ಮಿನಿಸ್ಟರ್ ಇರ್ತಾರೆ, ಎಲ್ಲ ಚರ್ಚೆ ಮಾಡಿ ಒಂದು ದಿವಸ ಸಂಪೂರ್ಣವಾಗಿ ಮಾಹಿತಿಯನ್ನು ಇಟ್ಕೊಂಡು ನಮ್ಮ ರಾಜ್ಯ ಸರ್ಕಾರದಿಂದ ಏನೆಲ್ಲ ಆಗಬೇಕು. ರಾಜ್ಯ ಸರ್ಕಾರ ಅಷ್ಟೇ ನಾವು ಮಾತಾಡಬೇಕಾಗ್ತದೆ. ನಮ್ಮ ರಾಜ್ಯ ಸರ್ಕಾರದಿಂದ ಏನೆಲ್ಲ ಮಾಡಬೇಕು, ಹಿಂದೇನೂ ನಾವು ಮಾಡಿದ್ದೀವಿ. ಪ್ರಕಾಶ್ ಹುಕ್ಕೇರಿದ ಹಿಂದೆ 350 450 ಕೋಟಿ ಇವತ್ತು ಹಿಂದೇನೂ ನಾವು ಮಾಡಿದ್ದೀವಿ. ಈಗಲೂ ಕೂಡ ನಮ್ಮ ರಾಜ್ಯ ಸರ್ಕಾರದಿಂದ ಮಾಡಲಿಕ್ಕೆ ನಾವು ಮಾಡ್ತೀವಿ. ಮತ್ತು ಕೇಂದ್ರ ಸರ್ಕಾರಕ್ಕೂ ನಿಮ್ಮ ಪರವಾಗಿ ಇವತ್ತು ಮುಖ್ಯಮಂತ್ರಿಗಳು ಕೇಂದ್ರ ಪ್ರಧಾನಮಂತ್ರಿಗಳನ್ನ ಭೇಟಿಯಾಗಿ ಪ್ರಧಾನಮಂತ್ರಿಗಳು ಮತ್ತು ಸಂಬಂಧಿಸಿದ ಮಂತ್ರಿಗಳು ಕೇಂದ್ರ ಸರ್ಕಾರಕ್ಕೆ ಯಾರು ಬರ್ತಾರೆ, ಶುಗರ್ ಯಾರು ಬರ್ತಾರೆ, ಶಿವರಾಜ್ ಸಿಂಗ್ ಚೌಹಾಣ್ ಅವ್ರ ಭೇಟಿಯಾಗಿ ಒಂದು ಸಹ ಮುಖ್ಯಮಂತ್ರಿಗಳು ಇದನ್ನೆಲ್ಲನೂ ಕೂಡ ಗಮನಕ್ಕೆ ತಂದು ಇವತ್ತು ಕೇಂದ್ರ ಸರ್ಕಾರದ ಅವ್ರಿಗೂ ಕೂಡ ಬೆಂಬಲ ಬೇಕಾಗ್ತದೆ. ಅವ್ರಿಗೂ ಸಹಾಯವನ್ನು ತೆಗೆದುಕೊಂಡು ಒಟ್ಟಾರೆಯಾಗಿ ಒಂದು ರಾಜ್ಯ ಕೇಂದ್ರ ಸರ್ಕಾರ ಎಲ್ಲರೂ ಕೂಡಿ ಇದು ತಾವೇನು ಮಾಡಿದ್ದೀವಿ, ಇದನ್ನ ನಾನು ಮುಖ್ಯಮಂತ್ರಿಗಳು ತಿಳಿಸಿ ಎಲ್ಲ ರೀತಿಯ ಪ್ರಯತ್ನಗಳನ್ನ ಅತ್ಯಂತ ಪ್ರಾಮಾಣಿಕವಾಗಿ ನಾವು ಮಾಡ್ತೀವಿ ಅನ್ನೋ ಮಾತನ್ನ ಬಹಳ ಸ್ಪಷ್ಟವಾಗಿ ತಮಗೆ ಹೇಳಕ್ಕೆ ಬಯಸ್ತೀವಿ. ಸೀನಾ ಇದ್ರಾಗ ಎಕ್ಸ್ಪರ್ಟ್ ಅಲ್ಲ, ಒಬ್ಬರು ಕೃಷ್ಣ ಕುಂಬಾರ, ಇವರು ಭೀಮಾ, ಇಬ್ರು ಪವರ್ ಆಫ್ ಅಟರ್ನಿ ಹೋಲ್ಡರ್ಸ್ ಇಲ್ಲೇ ಇದ್ದಾರೆ. ಇಬ್ರು ಕೃಷ್ಣ ಕುಂಬಾರ ಸೊ ಹೀಗಾಗಿ ವಿಚಾರಗಳನ್ನ ಹೇಳಿದಾರೆ. ಈ ಎಲ್ಲ ವಿಚಾರಗಳನ್ನ ನಾನು ಬಹಳ ಪ್ರಾಮಾಣಿಕವಾಗಿ ಹೇಳ್ತೀನಿ, ನನಗೇನೆ ಮುಚ್ಚಿ ಮರಿ ಇಲ್ಲ. ಈಗ ಪಂಚಪ್ಪಣ್ಣ ಕರ್ಬೋಗಿಯವ್ರು ಹಿಡಿದು 14 ದಿವಸ ನಂತರ ಏನು ಪೇಮೆಂಟ್ ಮಾಡ್ತಾರೆ, ಅದು ರಾಜ್ಯ ಸರ್ಕಾರ ಕಡೆ ಇರ್ತದೆ, ಜಿಲ್ಲಾಧಿಕಾರಿಗಳು ಇರ್ತದೆ, ಶುಗರ್ ಮಿನಿಸ್ಟ್ರಿ ಶುಗರ್ ಕಮಿಷನರು ಅದನ್ನು ಮಾಡಬೇಕಾಗಿದ್ದು ಕೂಡ ಒಂದು ಬೇಡಿಕೆ ಇಟ್ಟಿದ್ದಾರೆ. ಮತ್ತು ಅವ್ರು ಏನು ಹೇಳಿದಾರೆ, ಈಗ ಎಲ್ಲ ಈ ಬೈ ಪ್ರಾಡಕ್ಟ್ಸ್ ಮೇಲೆ ಟ್ಯಾಕ್ಸಸ್ ಏನು ಬರ್ತವೆ, ಅದು ಪ್ರೆಸ್ ಮಾಡಿ ಹಿಡ್ಕೊಂಡು ಉಳಿದೆಲ್ಲ ಏನೇನು ಪ್ರಾಡಕ್ಟ್ ಬೈ ಪ್ರಾಡಕ್ಟ್ಸ್ ಇರ್ತವೆ, ಆ ಬೈ ಪ್ರಾಡಕ್ಟ್ಸ್ ಮೇಲೆ ಏನು ಟ್ಯಾಕ್ಸಸ್ ಬರ್ತದೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಅದನ್ನು ರೈತರಿಗೆ ಕಬ್ಬಿನ ಬೆಳೆದವರಿಗೆ ಒಂದು ಸ್ವಲ್ಪ ಬೆಂಬಲವಾಗಿ ಕೊಡಬೇಕು ಅಂತಲೂ ಕೂಡ ಹೇಳಿದ್ದಾರೆ. ಮತ್ತು FRPನೂ ಕೂಡ ಇವತ್ತೇನು ವೇರಿಯೇಬಲ್ ಅದ, ಈಗ ಅಲ್ಲ ಏನಂದ್ರೆ ಬೇಸ್ಡ್ ಆನ್ ರಿಕವರಿ 9 ಇದ್ರೆ ಬೇರೆ, 10 ಇದ್ರೆ ಬೇರೆ, 11 ಇದ್ರೆ ಬೇರೆ, 12 ಇದ್ರೆ ಬೇರೆ. ಈಗ ನಮ್ಮಲ್ಲಿ ಜನರಲ್ ಆಗಿ 100% ಆಯ್ತು. ಭೀಮಾದಾಗ ಸ್ವಲ್ಪ ಕಡಿಮೆ ಇರಬೇಕು, ಭೀಮಾದಾಗ ಕಡಿಮೆ ಇತ್ತು. ಆಮೇಲೆ ಒಂದು ಪ್ಲೀಸ್ ನಿಮ್ಮ ಈಗ ಇನ್ನೊಂದು ಬಚವಣ, ಈಗ ಇದು ಅಲ್ಲ, ನಾನು ಹಿಂದಾಡಿ ಹೇಳ್ತೀನಿ ಮಾತಾಡ್ತೀನಿ. ಹಿಂದೆ ನಾನು ಒಂದು ಪ್ರಾಜೆಕ್ಟ್ ಮಾಡಿದ್ವಿ, ನಾನು ನೀರಾವರಿ ಮಂತ್ರಿ ಇದ್ದಾಗ. ಈ ಎಲ್ಲ ಕೆನಾಲ್ ನೆಟ್ವರ್ಕ್ ಮ್ಯಾಗ ಇದ್ದದಂತ ನಾನು ಜಾಸ್ತಿ ಪ್ರಸ್ತಾಪ ಮಾಡ್ತೀನಿ. ಈ ಡ್ರಿಪ್ ಇರಿಗೇಷನ್ ಅಂದರೆ ಸಕ್ಕರೆ ಕಾರ್ಖಾನೆಗಳು ರೈತ
ಮತ್ತು ಸರ್ಕಾರ ಮೂರು ಕೂಡಿ ಅಂದ್ರೆ ಶುಗರ್ ಫ್ಯಾಕ್ಟರಿ ಅವರು ಗ್ಯಾರಂಟಿ ಇರ್ತಾರೆ, ಒಂದು ಲೋನ್ ತಗೊಂಡು ಡ್ರಿಪ್ ಹಾಕಿ ಮಾಡಲಿಕ್ಕೆ ಒಂದು ಪ್ರೊಜೆಕ್ಟ್ ಮಾಡಿದ್ರು ಅದಲ್ಲ ಅಂತಲ್ಲ ರೂರಲ್ ಆಗಿ ಎಲ್ಲ ಇದಕ್ಕೆ ಮಾಡಿದ್ರೆ ಏನಾಗ್ತದೆ, ಡ್ರಿಪ್ ಮಾಡೋದ್ರಿಂದ ಬಹಳಷ್ಟು ಜನರಿಗೆ ಇವತ್ತು ಕಬ್ಬಿನ ಏನು ರೈತರಿಂದ ಇರಲ್ಲ ಅವ್ರಿಗೆ ಈ ಡ್ರಿಪ್ ಮಾಡಿದ್ರಿಂದ ರಿಕವರಿ ಏನಾದ್ರು ಯಾವುದು ಲೀಕೇಜ್ ಇರ್ತದಲ್ಲ ಇದು ಎಲ್ಲಾನು ಒಂದೇ ಒಂದು ಗ್ರೋತ್ ಆಗ್ತದೆ. ಆಮೇಲೆ ರಿಕವರಿ ಜಾಸ್ತಿ ಆಗ್ತದೆ, ಅಂದ್ರೆ ಎಲ್ಲ ಮ್ಯಾಚೂರ್ಡ್ ಕೇನ್ ಬರ್ತದೆ. ಮ್ಯಾಚೂರ್ಡ್ ಕೇನ್ ಬರೋದ್ರಿಂದ ರಿಕವರಿನೂ ಕೂಡ ಜಾಸ್ತಿ ಆಗ್ತದೆ, ರೈತರಿಗೂ ಕೂಡ ಆಗ್ತದೆ. ಮತ್ತೆ ಅದು ಶುಗರ್ ಕೇನ್ ನೀವೇನು ಡ್ರಿಪ್ ಹಾಕ್ತಿರಲ್ಲ, ಡ್ರಿಪ್ಪಿನ ಅಂಗಡಿ ಅದ ನಿಮ್ಗೆಲ್ಲ ಹೇಳ್ತೀನಿ, ನಿಮ್ಗೆ ಫೈದೆ ಭಾಳ ಡ್ರಿಪ್ ಮಾಡೋದು ಡಿಸ್ಯೂರ ವಿದಿನ್ 2 years ರೈತನ ಡ್ರಿಪ್ ಮಾಡ್ತಾರಲ್ಲ, ಆ ಡ್ರಿಪ್ನಾಗ 2 ವರ್ಷ ನಾವು ಡ್ರಿಪ್ 40% ಒಂದು ಇದು ಜಾಸ್ತಿ ಆಗ್ತದೆ. ನಾನು ಒಂದು ದೊಡ್ಡ ಬುಕ್ಲೆಟ್ ಮಾಡಿದ್ದೀನಿ, ಅದು ಸ್ವಲ್ಪ ನಮ್ಮ ಫೈನಾನ್ಸ್ ಡಿಪಾರ್ಟ್ಮೆಂಟ್ನವರು ಅವಾಗ ನಮ್ಗೆ ಅದನ್ನ ಯಾಕಂದ್ರೆ ಕೆಲವೊಂದು ಆ ಕೆನಾಲ್ ನೆಟ್ವರ್ಕ್ ಮ್ಯಾಗ ಏನು ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡಾಕಿದ್ರೆ 2 ಸಾವಿರ ಕೊಡ್ಬೇಕಾಗಿತ್ತು, ಅದಕ್ಕೆ ಅದನ್ನ ಸ್ವಲ್ಪ ಅಪ್ರೂವ್ ಮಾಡಲಿಲ್ಲ. ಆದ್ರೆ ಕಬ್ಬಿಗೆ ಡ್ರಿಪ್ ಮಾಡೋದ್ರಿಂದ ಅದಕ್ಕೆ ನಾವು ಉತ್ತರ ಕೊಡ್ತೀನಿ, ಇಲ್ಲಿ ಬೇರೆ ಪಕ್ಷದವರ ಅಧ್ಯಕ್ಷರು ಕೂಡ ಉತ್ತರ ಕೊಡುವಂತ ಸುದಕ್ಕೂ ನನಗೆ ಬರೋದಿಲ್ಲ, ಅದು ಮಾಡಕ್ ಹೋಗಲ್ಲ. ನಿಮಗೆ ಬೇಕಾದ್ರೆ ನೀವು ಒಂದ್ಸಲ ಸೆಪರೇಟ್ ಆಗಿ ಅವ್ರು ಬಂದು ಭೇಟಿ ಆಗ್ರಿ, ಅದಕ್ಕೆ ನೀವು ಬಂದು ಭೇಟಿ ಆಗಿ ನೀವು ಸೆಪರೇಟ್ ಆಗಿ ಬಿಜೆಪಿ ಬಂದು ಹೇಳ್ರಿ, ಅಧ್ಯಕ್ಷರಿಗೆ ನೀವು ಅಲ್ಲಿ ಬಿಜೆಪಿ ಪಕ್ಷದ ಅಧ್ಯಕ್ಷ ಬಂದು ಹೇಳ್ರಿ, ಕೇಂದ್ರ ಸರ್ಕಾರದಿಂದ ಪ್ರಧಾನಮಂತ್ರಿಗಳಿಂದ ಏನೆಲ್ಲ ಮಾಡಿಸ್ಕೊಡ್ತೀರ ಅಂತ ನೀವು ಹೇಳ್ರಿ. ಫಸ್ಟ್ ನಮಗೆ ಬೇಕಾಗಿರೋದ್ರ ಮುಖ್ಯಮಂತ್ರಿಗಳಿಗೆ ನಾಳೆನೇ ಕ್ಯಾಬಿನೆಟ್ ಆಗಿ ವಿನಂತಿ ಮಾಡ್ಕೊಳ್ತೀವಿ, ಪ್ರಧಾನಮಂತ್ರಿಗಳಿಗೆ ಒಂದು ಅಪಾಯಿಂಟ್ಮೆಂಟ್ ಕೊಡಕ್ಕೆ ಹೇಳ್ತೀವಿ, ಅಪಾಯಿಂಟ್ಮೆಂಟ್ ಕೊಡಿಸ್ರಿ ಸಾಕು ಮೊದಲು. ಯಾಕಂದ್ರೆ ಅದನ್ನ ಅವ್ರು ಸಪ್ರೇಟ್ ಆಗಿ ಸುಮ್ಮನೆ ಹೇಳ್ತೀನಿ. ಈಗ